ಮೊದಲನೇದಾಗಿ ನನ್ನ ಟೀಮ್ ಬಗ್ಗೆ ಹೇಳ್ಬೇಕು. ನಮ್ಮದೊಂದು ರೈಟಿಂಗ್ ಟೀಮ್ ಇದೆ, ಪೆನ್ ಆ್ಯಂಡ್ ಪೇಪರ್ಸ್ ಅಂತ. ಅದರಲ್ಲಿ ಒಂದು 10-12 ಜನ ನಾವು ಬರಿತೀವಿ. ಇಲ್ಲಿ ಕೂತಿರೋರು ಅದರಲ್ಲೆಲ್ಲ ಇದ್ದಾರೆ. ಸೊ ಇಡೀ ನನ್ನ ರೈಟಿಂಗ್ ಟೀಮು ಮತ್ತು ನನ್ನ ಡೈರೆಕ್ಷನ್ ಟೀಮು ಎಲ್ಲ ಎಲ್ಲ ನನ್ನ ಟೆಕ್ನಿಷಿಯನ್ಗೂ ಈ ಮೂಲಕ ನಾನು ಧನ್ಯವಾದ ಹೇಳಬೇಕು. ಬಿಕಾಸ್ ಬಡ್ಜೆಟ್ ಏನೇ ಇರಲಿ, ಆನ್ ಟೈಮ್ಗೆ ಅವರ ಕೆಲಸ ಮತ್ತು ಅಷ್ಟೇ ಇಂಟ್ರೆಸ್ಟಿಂಗಾಗಿ ಅವ್ರು ಮಾಡಿಕೊಟ್ಟಿದ್ದಾರೆ. ಸೊ ಎಲ್ಲರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಎರಡನೇದು, ನಮ್ಮ ಸಿನಿಮಾದ ಮೊದಲನೇ ಸಾಂಗು ಮುಂದಿನ ತಿಂಗಳು ನಾವು ದುಬೈಯಲ್ಲಿ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇಡೀ ಟೀಮು. ಸೊ ಇದೊಂದು ಇನ್ಫಾರ್ಮೇಷನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ಡೇಟು ಇನ್ನೊಂದೆಲ್ಲದನ್ನೂ ಮುಂದಿನ ದಿನಗಳಲ್ಲಿ ನಾವು ಹೇಳ್ತೀವಿ. ಸೊ ಮೊದಲನೇ ಸಾಂಗು, ಫಸ್ಟ್ ಸಿಂಗಲ್ ಸಾಂಗ್ ಮುಂದಿನ ತಿಂಗಳು ರಿಲೀಸ್ ಮಾಡ್ತಾಯಿದ್ದೀವಿ. ಏನಂದರೆ ಇತ್ತೀಚೆಗೆಲ್ಲ ಹೇಳ್ತಾರೆ, ಒಂದು ರಾಂಗ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಜನ ಥಿಯೇಟ್ರಿಗೆ ಬರ್ತಾಯಿಲ್ಲ ಅಂತ. ಆ್ಯಕ್ಚುಲಿ ನನಗನ್ಸೋದು ಆನೆಸ್ಟ್ಲಿ ನಾವು ಇನ್ನೂ ಒಳ್ಳೆ ಸಿನಿಮಾಗಳು ಮಾಡ್ತಿಲ್ಲ ಅಂತ. ಯಾಕಂದರೆ ಎಕ್ಸಾಂಪಲ್ಗೆ ಈಗ ಭಾಷೆನೇ ಗೊತ್ತಿಲ್ಲದೆ ಯಾವ್ಯಾವುದೋ ಥಿಯೇಟ್ರಿಗೆ ಹೋಗಿ ನಾವು ಸಿನಿಮಾ ನೋಡ್ತಾ ಇದೀವಿ ಅಂದರೆ ನಮ್ಮ 100% ನಮ್ಮ ಆಡಿಯನ್ಸ್ಗೆ ಹಸಿವಿದೆ, ಅವ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳ ಅವಶ್ಯಕತೆ ಇದೆ. ನಾವು ರೀಚೆಕ್ ಮಾಡ್ಕೊಬೇಕಾಗಿರೋದು ಏನಂದರೆ, ನಾವು ಎಲ್ಲಿ ಎಡುತ್ತಿದ್ದೀವಿ, ಅಥವಾ ಒಳ್ಳೆ ಸಿನಿಮಾ ಮಾಡಿ ಪ್ರಮೋಷನ್ ಸರಿಯಾಗಿ ಮಾಡ್ತಾ ಇಲ್ವಾ, ಅಥವಾ ಒಳ್ಳೆ ರೈಟಿಂಗಿಗೆ ಟೈಮ್ ಕೊಡ್ತಾ ಇಲ್ವಾ, ಈ ಥರದ್ದು ಕ್ಯಾಸ್ಟಿಂಗ್ ಸರಿಯಾಗಿ ಆಗ್ತಿಲ್ವಾ ಅನ್ನೋದನ್ನು ಆ್ಯಕ್ಚುಲಿ ಗಮನಿಸಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು. ಆಮೇಲೆ ಈ ಕಲ್ಚರ್ನ ಉಳಿಸ್ಬೇಕು. ನೋಡಿ, ನೆನ್ನೆ ಅಪ್ಪು ಸರ್ ಸಿನಿಮಾ ರಿಲೀಸ್ ಆಗಿದೆ, ನಾವೆಲ್ಲರೂ ಒಂದು 10 ಸರಿ ನೋಡಿದ್ದೀವಿ. ಆದರೂ ಮತ್ತೆ ಹೋಗಿ ನೋಡೋದು ಏನಂದರೆ, ಸಿನಿಮಾನ ಥಿಯೇಟ್ರಲ್ಲೇ ಹೋಗಿ ನೋಡೋ ಅಂಥದ್ದು ಇನ್ನೂ ನಮ್ಮ ಕಲ್ಚರ್ ಉಳ್ಕೊಂಡಿದೆ ಇಲ್ಲಿ ಸೌತಲ್ಲಿ. ಯಾಕಂದರೆ ಹೊರಗಡೆ ನಾನು ಸ್ವಲ್ಪ ನೋಡಿರೋದ್ರಿಂದ ನಾನು ಅದನ್ನ ಪರ್ಟಿಕ್ಯುಲರಾಗಿ ಹೇಳ್ತಾ ಇದ್ದೀನಿ. ಸೊ ಇದೊಂದು ಕಲ್ಚರ್ನ ಬೆಳೆಸ್ಬೇಕು ನಾವು. ಯಾರು ಈಗ ಹೊಸದಾಗಿ ಒಂದು ಕನಸಿಟ್ಕೊಂಡು ಅವ್ರಿಗೆಲ್ಲ ಸಪೋರ್ಟ್ ಮಾಡಬೇಕು. ಆಮೇಲೆ ಈ ಸಿನಿಮಾ ಕಂಗ್ರ್ಯಾಚುಲೇಷನ್ ಬ್ರದರ್ ಬಗ್ಗೆ ಹೇಳಬೇಕು ಅಂದರೆ, ನಾವು ಯೂಶ್ವಲಿ ಒಂದು ಏನಾಗುತ್ತೆ ಅಂದರೆ, ನಮ್ಮ ಕತೆ ಇನ್ನೊಬ್ಬರು ಕೊಟ್ಟು ಡೈರೆಕ್ಷನ್ ಮಾಡಿಸ್ಬೇಕಾದ್ರೆ ನಮಗೆ ಯಾವಾಗಲೂ ಒಂದು ಥಾಟ್ ಏನು ಬರುತ್ತೆ ಅಂದರೆ, ನಾವು ಅಂದ್ಕೊಂಡಿದ್ದು ಬಂದಿದೆಯೋ ಇಲ್ವೋ ಅಂತ. ಸೊ ಕಲ್ಲೂರು ಸರ್ ಡೇ ಒನ್ನೇ ಹೇಳಿದರು, ನೀವು ಡೈಲಿ ಸೆಟ್ಟಲ್ಲೇ ಇರಬೇಕು, ಜೊತೆಗಿರಬೇಕು ಅಂತ. ಬಟ್ ಇಡೀ ಟೀಮ್ ಅವ್ರಿಗಿದ್ದಿದ್ದು ಎನರ್ಜಿ ಮತ್ತು ಅವರೇ, ಈಗ ಎಕ್ಸಾಂಪಲ್ಗೆ ನಾನು ಯಾರಿಗೂ ಟ್ಯಾಂಕ್ಸ್ ಹೇಳಲ್ಲ ಇಲ್ಲಿ, ಬಿಕಾಸ್ ಎಲ್ಲ ನಾವೇ ಫ್ಯಾಮಿಲಿಯಾಗಿ ಒಬ್ರಿಗೊಬ್ರು ಟ್ಯಾಂಕ್ಸ್ ಹೇಳೋ ಅಂತ ಒಂದು ಇದಾಗಬಾರ್ದು, ಇದು ಈವೆಂಟ್ ಆಗಬಾರ್ದು. ಎಲ್ಲ ಸ್ವಂತ ಅವರವರ ಒಂದು ಪರ್ಸ್ನಲ್ಲಾಗಿ ಅವರು ತಗೊಂಡು ಸಿನಿಮಾನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೆಲವೇ ದಿನಗಳಲ್ಲಿ ನನಗೆ ಗೊತ್ತಾಯಿತು ತುಂಬ ಒಳ್ಳೆ ಔಟ್ಪುಟ್ ಬರ್ತಾಯಿದೆ ಅಂತ. ಅದಾದಮೇಲೆ ಅವ್ರಿಗೆ ಒಂದು ಅನುಭವ ಆಗಲಿ ಅಂತೆಲ್ಲ ಅವರು ಟೀಮ್ಗೆ ಬಿಟ್ಟಿದ್ದು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇವತ್ತಿಗೆ ಎಡಿಟ್ ಫುಟೇಜ್ ಎಲ್ಲ ನೋಡಿದ್ದೀವಿ, ಎಲ್ಲ ಒಳ್ಳೆ ನಾವೇನು ಅಂದ್ಕೊಂಡಿದ್ವಿ, ಎಮೋಷನ್ ಆಗಲಿ ಕಾಮಿಡಿ ಆಗಲಿ ಎಲ್ಲವೂ ವರ್ಕೌಟ್ ಆಗಿದೆ. ಇದು ಒಂದು ದೊಡ್ಡ ಸಿನಿಮಾ ಆಗಿ ನಿಲ್ಲುತ್ತೆ ಅನ್ನೋದ್ರಲ್ಲಿ ಏನೂ ಡೌಟ್ ಇಲ್ಲ. ಇದಕ್ಕೆ ತುಂಬ ಎಫರ್ಟ್ ಹಾಕಬೇಕು. ಯಾಕೆ ಇವತ್ತು ಇತ್ತೀಚೆಗೆಲ್ಲ ಒಂದು ಪೋಸ್ಟ್ ಹಾಕ್ಬಿಡ್ತಾರೆ ಅಷ್ಟೇ, ಏನು ವಿಷಯಗಳನ್ನ. ಪ್ರೆಸ್ ಮೀಟ್ ಯಾಕೆ ಮಾಡ್ತೀವಿ ಅಂದರೆ, ನಮ್ಮ ಹೊಸ ಮುಖಗಳನ್ನ ನೀವು ಮತ್ತೆ ತೋರಿಸ್ತಾ ಇರಬೇಕು. ಮತ್ತೆ ಅವ್ರನ್ನ ನೋಡ್ತಾ ಇದ್ದರೆ ಆಡಿಯನ್ಸ್ಗೆ ಓಕೆ, ಈ ಹುಡುಗ ಈ ಸಿನಿಮಾ ಮಾಡಿದ್ದ ಅಂತ ನೆನ್ಪಿಟ್ಕೊಂಡು ಸಿನಿಮಾ ನೋಡ್ತಾರೆ ಅಂತ. ಯಾರು ಗೊತ್ತು, ನಮ್ಮ ರಕ್ಷಿತ್ ನಾಳೆ ಒಂದು ಯಶ್ ಅವ್ರ ಥರ ಅವರು ಬೆಳಿಬೋದು, ಅವ್ರಿಗೋಸ್ಕರನೂ ನಾಳೆ ಎಲ್ಲರೂ ವೆಯ್ಟ್ ಮಾಡ್ಬೋದು. ಸೊ ಹಾಗಾಗಿ ಇವ್ರುಗಳ್ನ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊತೀನಿ ಸರ್. ಅದೇ ಈ ಆಲ್ಮೋಸ್ಟ್ 70% ಈ ಸಿನಿಮಾ ನಾವು ಬೆಂಗಳೂರಲ್ಲೇ ಕತೆ ಇದ್ದಿದ್ದರಿಂದ ಇಲ್ಲೇ ಶೂಟ್ ಮಾಡಿದ್ವಿ. ಕಾರವಾರ ಮತ್ತು ಬಿಡದಿ ಇಂಥ ಕಡೆ ಸಾಂಗ್ ಸಿಚುವೇಶನ್ಗಳು, ಕ್ಲೈಮ್ಯಾಕ್ಸ್ಗೆಲ್ಲ ಹೊರಗಡೆ ಹೋಗಿದ್ದೀವಿ. ಆಮೇಲೆ ಇದರಲ್ಲಿ ಎಸ್ಪೆಷಲಿ ಹೇಳಬೇಕು ಅಂದರೆ, ಎಲ್ಲ ಫಿಲ್ಮಲ್ಲೂ ಹೀರೋ ಜೊತೆ ಫ್ರೆಂಡ್ ಇರ್ತಾರೆ. ಬಟ್ ಇಲ್ಲಿರೋಂಥ 3 ಜನ ಯಾರು ಅವ್ರನ್ನ ಫ್ರೆಂಡ್ಸ್ ಕ್ಯಾರೆಕ್ಟರ್ ಅಂತ ಕರೆಯೋಕ್ಕಾಗಲ್ಲ. ಯಾಕಂದರೆ ಸುಮಾರು ಒಂದು 27 ದಿವಸ ಅವರು ಕೆಲಸ ಮಾಡಿದ್ದಾರೆ ಸಿನಿಮಾದಲ್ಲಿ. ಆಲ್ಮೋಸ್ಟ್ ಹೀರೋ ಎಷ್ಟಿದ್ದಾನೋ ಆಲ್ಮೋಸ್ಟ್ ಅವರು ಅಷ್ಟೇ ಇದ್ದಾರೆ. ಹಾಗಾಗಿ ಆ 3 ಜನ ಕ್ಯಾರೆಕ್ಟ್ರು ನಾವು ಬರಿಬೇಕಾದ್ರೆ ತುಂಬ ಎಂಜಾಯ್ ಮಾಡಿದ್ವಿ. ತುಂಬ ಈ ಥರ ಇದು ಕ್ಯಾಸ್ಟಿಂಗ್ ಮಾಡೋದೇ ತುಂಬ ಒಂಥರ ಚಾಲೆಂಜಿಂಗ್ ಆಗಿತ್ತು. ನಮ್ಮ ರಕ್ಷಿತ್ ಕಾಪು, ಚೇತನ್ ದುರ್ಗ, ಸುದರ್ಶನು ಎಲ್ಲ ನಮ್ಮ ಪಾತ್ರ ನಾವೇನು ಬರೆದಿದ್ವಿ ಅದಕ್ಕಿಂತ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕಿಂತ ದೊಡ್ಡ ಚಾಲೆಂಜ್ ಇದ್ದಿದ್ದು ಫಸ್ಟ್ ಇಬ್ಬರು ಹೀರೋಯಿನ್ನ ಹುಡ್ಕೋದು. ಯಾಕಂದರೆ ಸಿನಿಮಾದಲ್ಲಿ ಕೊನೆಯಲ್ಲಿ ಫೈನಲ್ ಆಗೋದೆ ಅವ್ರು. ಯಾಕಂದರೆ ಅದು ಕನೆಕ್ಟ್ ಆಗೋದೇ ತುಂಬ ಟೈಮ್ ಆಗುತ್ತೆ. ಅಂಥದ್ರಲ್ಲಿ ಅನುಷನು ಮತ್ತು ಸಂಜನಾ ದಾಸ್ ಇಬ್ಬರೂ ಅವ್ರ ಪಾತ್ರನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ಅವ್ರ ಹೆಸರುಗಳೇ ಮರ್ತೋಗ್ತಿದ್ವಿ. ಸೆಟ್ಟಲ್ಲಿ ಅವ್ರಿಗೆ ಸಿರಿ ತನು ಅಂತಲೇ ಕರಿತಿದ್ವಿ. ಅಂದರೆ ಆ ಪಾತ್ರ ಆಗೋಗಿರೋರು ಅವರು. ನನಗೆ ಹೊಸದು ಏನು ಅನಿಸ್ತು ಅಂದರೆ, ಈ ಸಿನಿಮಾದಲ್ಲಿ ಈ ಕ್ಯಾರವ್ಯಾನು, ಆಮೇಲೆ ಒಬ್ಬರು ಮೇಡಮ್ನ ಕರೀರೋ ಅನ್ನೋದೊಂದು ಬಿಲ್ಟಪ್ಪು, ಹೀರೋ ಅದೆಲ್ಲ ಏನೂ ಇಲ್ಲದೆ
ಮಕ್ಕಳ ಥರ ಎಲ್ಲ ಅಲ್ಲಲ್ಲೇ ಓಡಾಡ್ಕೊಂಡಿರೋರು. ಸೊ ನನಗೆ ಹೊಸದು ಅನ್ನಿಸ್ತು, ನನಗೆ ಒಂದೊಂದು ಸರಿ ಅನಿಸಿತ್ತು, ಅಯ್ಯೋ ನನಗೆ ಈ ಥರ ಅಟ್ಮಾಸ್ಫಿಯರ್ ಬೇಕಿತ್ತು ಅಂತ. ಸೊ ಎಲ್ಲರೂ ಒಂದು ಒಂದು ಗೆಲುವಿಗಾಗಿ ಶ್ರಮ ಹಾಕಿದ್ದೀವಿ, ತುಂಬಾ ಎಫರ್ಟ್ ಹಾಕಿದ್ದಾರೆ ಎಲ್ಲರೂ. ಸೊ ಅವರು ಒಂಚೂರು ಹಂಚ್ಕೊಳ್ಳಿ ಎಲ್ಲ. ನಾನೇ ಹೇಳಿದೆ, ಹೌದು, ಕತೆ ನಾನೇ ಬರೆದಿದ್ದೀನಿ. ಬಟ್ ಇದರಲ್ಲಿ ಒಂದು ಹೊಸ ವಿಷಯ ಇದೆ. ಅದೊಂದು ವಿಷಯ 100% ಜನನ್ನ ಥಿಯೇಟ್ರಿಗೆ ಕರ್ಕೊಂಬರ್ತದೆ ಅಂತ ನಾನು ನಂಬಿದ್ದೀನಿ. ಬಿಕಾಸ್ ಹೊಸ ವಿಷಯ ಇಲ್ಲದೆ ಒಂದು ಸಿನಿಮಾ ಮಾಡಿದರೆ, ಇವತ್ತೇನು ನಾವು ನಾಳೆ ದಿವಸ ಬೇರೆಯವ್ರನ್ನ ಹೆಂಗೆ ಇವತ್ತೆಲ್ಲ ಅನ್ಕೋತಾ ಇದೀವಲ್ಲ, ಇನ್ನೂ ಏನೋ ಮಾಡಬೇಕು ಅಂತ, ಆ ಮಾತು ಹೇಳಿ ನಾವು ಒಳ್ಳೆ ಸಿನಿಮಾ ಕೊಡಲೇಬೇಕು, ಅದು ನಮ್ಮ ಜವಾಬ್ದಾರಿ ಅಂತ.